ಅದೃಷ್ಟ ಯಾರಿಗೆ ಯಾವತ್ತು ಯಾವ ರೀತಿ ಕುಲಾಯಿಸುತ್ತೆ ಅಂತ ಗೊತ್ತಿಲ್ಲ. ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ತಿರುಕನ ಕನಸು ನನಸಾಗಬಹುದು. ಅಂತದೊಂದು ಸತ್ಯಕರವಾದಂತ ಘಟನೆ ಇತ್ತೀಚೆಗೆ ನಮ್ಮ ಭಾರತದಲ್ಲಿ ನಡೆದಿದೆ. ಭಾರತೀಯ ಯುವಕ ಒಬ್ಬನಿಗೆ UAE ನಲ್ಲಿ ದೊಡ್ಡ ಜಾಕ್ ಪಾಟ್ ಹೊಡೆದಿದೆ. UAE ನಲ್ಲಿ ಬರೋಬ್ಬರಿ 240 ಕೋಟಿ ಲಾಟರಿಯನ್ನ ಭರ್ಜರಿಯಾಗಿ ಗೆದ್ದಿದ್ದಾನೆ ನಮ್ಮ ಭಾರತದ ಮೂಲದ ಯುವಕ. ಈ ಯುವಕನಿಗೆ ಅದೃಷ್ಟ ಲಕ್ಷ್ಮಿ ಒಲಿದಾಳೆ. ಆ ಬಂಧುಗಳೇ, ಆ ಅದೃಷ್ಟ ಲಕ್ಷ್ಮಿಯನ್ನ ತಂದು ಕೊಟ್ಟಿದ್ದು ಆ ಯುವಕನ ತಾಯಿಯ ಬರ್ತ್ಡೇ ಡೇಟ್. ಲಾಟರಿ ಖರೀದಿಗೆ ಆ ತಾಯಿಯ ಬರ್ತ್ಡೇ ಡೇಟ್ ಅನ್ನೇ ಆಯ್ಕೆ ಮಾಡಿಕೊಂಡಿದ್ದ 29 ವರ್ಷದ ಅನಿಲ್ ಕುಮಾರ್ ವಲ್ಲಾ. ಈ ಅನಿಲ್ ಕುಮಾರ್ ವಲ್ಲಾಗೆ ಲಾಟರಿಯಲ್ಲಿ ಜಾಕ್ ಪಾಟ್ ಹೊಡೆದಿದೆ. ಅಬುಧಾಬಿಯಲ್ಲಿ ನಡೆದಂತ ಲಕ್ಕಿ ಡ್ರಾದಲ್ಲಿ ಬರೋಬ್ಬರಿ 240 ಕೋಟಿ ರೂಪಾಯಿ ಅನಿಲ್ ಕುಮಾರ್ ವಲ್ಲಾ ಅವರು ಗೆದ್ದಿದ್ದಾರೆ. ಅನಿಲ್ ವಿಡಿಯೋ UAE ಲಾಟರಿ ಸಂಸ್ಥೆಯ ಶೇರ್ ಮಾಡಲಾಗಿದೆ. ಸದ್ಯ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಂತ ಅದೃಷ್ಟವಂತನಪ್ಪ ಇವ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅನಿಲ್ ಕುಮಾರ್ ವಲ್ಲಾಗೆ ಈ ಅದೃಷ್ಟ ಲಕ್ಷ್ಮಿ ಒಲ್ದು ಬಂದಿದ್ದು ಹೇಗೆ, ಇದನ್ನ ನೋಡ್ತಾ ಹೋಗೋಣ. UAE ನಲ್ಲಿ ಗೆದ್ದಿದ್ದು ಈ ಅನಿಲ್ ಕುಮಾರ್ ವಲ್ಲಾ 240 ಕೋಟಿ ರೂಪಾಯಿಗಳನ್ನ ಇಂಡಿಯಾದಲ್ಲಿ ಅಲ್ಲ UAE ಲಾಟರಿಯನ್ನ ಖರೀದಿ ಮಾಡಿರ್ತಾನೆ. 29 ವರ್ಷದ ಅನಿಲ್ ಕುಮಾರ್ ಅಬುಧಾಬಿಯಲ್ಲಿ ಲಾಟರಿಯನ್ನ ಖರೀದಿ ಮಾಡಿದ್ದು ತನ್ನ ಅಮ್ಮನ ಬರ್ಡೇ ನಂಬರ್ನ ಲಾಟರಿ ಖರೀದಿ ಮಾಡಿರ್ತಾನೆ ಅನಿಲ್ ಕುಮಾರ್ ವಲ್ಲಾ. ಆ ಮಹಾತಾಯಿಯ ಹುಟ್ಟು ದಿನದ ದಿನಾಂಕ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಆ ಲಾಟರಿಯಲ್ಲಿ ಅದೇ ನಂಬರ್ ಇರುತ್ತೆ. ಆ ನಂಬರ್ ಲಾಟರಿಯನ್ನು ಅನಿಲ್ ಕುಮಾರ್ ಅವರು ಖರೀದಿ ಮಾಡಿರ್ತಕ್ಕಂಥದ್ದು ತಾಯಿ ಹುಟ್ಟು ಹಬ್ಬದ ತಾಯಿಯ ಗೌರವಾರ್ಥವಾಗಿ 11 ಅನ್ನೋ ಸಂಖ್ಯೆಯನ್ನು ಇರುವಂತಹ ಲಾಟರಿ ಟಿಕೆಟ್ ಅನ್ನು ಆಯ್ಕೆ ಮಾಡಿಕೊಂಡು ಖರೀದಿ ಮಾಡಿಕೊಂಡಿರ್ತಾನೆ. ಅಬುಧಾಬಿಯಲ್ಲಿ ಒಂದು ಲಕ್ಕಿ ಡ್ರಾ ನಡೆದಿರುತ್ತೆ. ಆ ಲಕ್ಕಿ ಡ್ರಾದಲ್ಲಿ ಅನಿಲ್ ಕುಮಾರ್ಗೆ ಒಲ್ದಿರುವಂತಹ ಅದೃಷ್ಟ ಇದಂತ ಹೇಳ್ಬೋದು. ವಿಡಿಯೋದಲ್ಲಿ ಅನಿಲ್ ಆ ಲಾಟರಿಯನ್ನ ಗೆದ್ದಂತ ಒಂದು ಸಂಭ್ರಮದಲ್ಲಿ ಇದ್ದಾರೆ. ಆ ಸಂಭ್ರಮವನ್ನು ನೋಡ್ತಾ ಇದ್ದೀರಾ. ಸೈನ್ ಕೂಡ ಮಾಡಿದ್ದಾರೆ. ತಮ್ಮ ಸಂಭ್ರಮವನ್ನು ಹಂಚಿಕೊಂಡಿರುವಂತದ್ದು ಅನಿಲ್ ಲಾಟರಿ ಗೆದ್ದ ಹಣದ ಚೆಕ್ ಜೊತೆ ವಿಡಿಯೋವನ್ನು ಮಾಡಿ ಶೇರ್ ಕೂಡ ಮಾಡಿದ್ದಾರೆ. ವಿಡಿಯೋದಲ್ಲಿ ಗೆದ್ದ ನಂಬರ್ ಲಾಟರಿಯ ಆಯ್ಕೆ ಸಂಖ್ಯೆ ಕೂಡ ಇದೆ. ಅದೇ ವಿಡಿಯೋದಲ್ಲಿ ಸ್ಟೋರಿ ಕೂಡ ಮಾಡಿರುವಂತದ್ದು. ಜೊತೆಗೆ ಲಾಟರಿ ಗೆದ್ದ ಮೇಲೆ ಅವರು ತಮ್ಮ ರಿಯಾಕ್ಷನ್ ಕೂಡ ನೀಡಿರುವಂತದ್ದು. ನಾವು ಯಾವುದೇ ಮ್ಯಾಜಿಕ್ ಮಾಡಿಲ್ಲ ಇಲ್ಲಿ. ಯಾಕಂದ್ರೆ 1 ಕೋಟಿ 2 ಕೋಟಿ ಏನೋ ಶ್ರಮ ಪಟ್ಟು ಯಾವುದೋ ಬಿಸ್ನೆಸ್ ಮಾಡಿ ಅಂತ ಅಲ್ಲ. ಇದು ಲಾಟರಿ ಟಿಕೆಟ್ ಅನ್ನ ಖರೀದಿ ಮಾಡಿರುವಂತದ್ದು ಲಕ್ಕಿ ಡ್ರಾ. ಇದು ಮ್ಯಾಜಿಕ್ ಅಲ್ಲ, ಬಟ್ ಲಕ್ಕಿ ಡ್ರಾ. ಇದು ಲಕ್ಕಿ ಡ್ರಾದಲ್ಲಿ ನಿಜವಾಗ್ಲೂ ಲಕ್ ವಿನ್ನರ್ ಆಗಿ ಅನಿಲ್ ಕುಮಾರ್ ವಲ್ಲಾ ಹೊರಬಿದ್ದಂಥದ್ದು. ನಾನು ಯಾವುದೇ ಮ್ಯಾಜಿಕ್ ಮಾಡಿಲ್ಲ. ತುಂಬಾನೇ ಸುಲಭವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ ಇದನ್ನ. ಅಂದ್ರೆ ನಾನು ಲಾಟರಿ ಟಿಕೆಟ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಏನು ಪಡ್ಲಿಲ್ಲ. ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕಷ್ಟನೇ ಪಡ್ಲಿಲ್ಲ. ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದು. ನನ್ನ ತಾಯಿಯ ಕಾಲ್ಗುಣ ಇದು. ನನ್ನ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ನನ್ನ ತಾಯಿಯ ಹುಟ್ಟು ಹಬ್ಬದ ಬರೆಯುತ್ತಾ ಆ ಹುಟ್ಟು ಹಬ್ಬದ ಡೇಟ್ ಅನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. 11 ನಂಬರ್ ಇರ್ತಕ್ಕಂಥ ಲಾಟರಿಯನ್ನ ತುಂಬಾ ಸುಲಭವಾಗಿ ಆಯ್ಕೆ ಮಾಡ್ಕೊಂಡೆ. ಅದು ಲಕ್ಕಿ ನಂಬರ್ ತುಂಬಾನೇ ಸ್ಪೆಷಲ್ ಆಗಿತ್ತು. ನನ್ನ ತಾಯಿಯ ಹುಟ್ಟು ಹಬ್ಬದ ನಂಬರ್ ಲಾಟರಿ ಗೆದ್ದಿದ್ದು ನನಗೆ ನಿಜವಾಗ್ಲೂ ಶಾಕ್ ಆಗಿದೆ. ಯಾಕಂದ್ರೆ ನಾನು ರ್ಯಾಂಡಮ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದು ಆ ಅದೃಷ್ಟ ಈ ರೀತಿಯಲ್ಲಿ ಒಲ್ದು ಬಂದಿದೆ 11 ನಂಬರ್ ಲಾಟರಿಯಲ್ಲಿ. ಆ ಸುದ್ದಿಯನ್ನು ಕೇಳಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಯ್ತು. ನಾ ಸೋಫಾದ ಮೇಲೆ ಕುಳಿತಿದ್ದೆ. ನಿಜವಾಗ್ಲೂ ಇದನ್ನು ನಾ ಗೆದ್ದಿದ್ದೀನಿ ಅಂತ ಕೇಳಿದ ತಕ್ಷಣ ತುಂಬಾನೇ ಶಾಕ್ ಆಯ್ತು. 240 ಏನ್ ಗೆದ್ದಿದ್ದೀನಿ ಅಲ್ಲ, ಸುಮ್ಮನೆ ಇದು ಬಂದ್ಬಿಟ್ಟಿದೆ ಅಂತ ನಾನು ಹೇಗಾದ್ರಾಗಿ ಖರ್ಚು ಮಾಡೋದಿಲ್ಲ. ಇದನ್ನ ತುಂಬಾ ಜವಾಬ್ದಾರಿತವಾಗಿ ನಾ ಇದನ್ನ ಖರ್ಚು ಮಾಡ್ತೇನೆ, ಪ್ಲಾನ್ ಮಾಡ್ಕೊತಿದ್ದೀನಿ ಅಂತ ಅನಿಲ್ ಅವರು ಹೇಳಿದ್ದಾರೆ. ಜೊತೆಗೆ ಅವರು ತಮ್ಮ ಹತ್ರ ದುಡ್ಡು ಬಂದ್ರೆ ಏನ್ ಮಾಡಬಹುದು, ಅವ್ರಿಗೂ ಒಂದಷ್ಟು ಆಸೆಗಳಿತ್ತಂತೆ. ಅದನ್ನು ಹೇಳಿದ್ದಾರೆ. ಒಂದು ಸೂಪರ್ ಕಾರ್ ನಾನು ಖರೀದಿ ಮಾಡ್ಬೇಕಂತ ಹೇಳಿದ್ದಾರೆ. ಸೂಪರ್ ಕಾರ್ ನ ಖರೀದಿ ಮಾಡೋದು 7 ಸ್ಟಾರ್ ರೆಸಾರ್ಟ್ ನಲ್ಲಿ ಸೆಲೆಬ್ರೇಷನ್ ಮಾಡೋ ಜೊತೆಗೆ ನಮ್ಮ ಎತ್ತವರ ಕನಸನ್ನ ಅಂದ್ರೆ ತಮ್ಮ ಪೇರೆಂಟ್ಸ್ ಏನಿದ್ದಾರೆ, ಅಪ್ಪ ಅಮ್ಮ ಇದಾರಲ್ಲ, ಅವರನ್ನ ಕೊನೆ ತನಕ ಅವ್ರ ಬಳಿ ಇರೋದು ಅವರ ಚಿಕ್ಕ ಕನಸುಗಳನ್ನ ಈಡೇರಿಸೋದು, ಇದು ನನ್ನ ಪ್ಲಾನ್ ನ ಭಾಗ ಅಂತ ಅನಿಲ್ ಕುಮಾರ್ ಅವರು ಹೇಳಿದ್ದು. ಬಂಧುಗಳೇ, ಇದು ಈಗಿನ ವಿಶೇಷವಾದಂತ ನ್ಯೂಸ್ ಆಗಿತ್ತು. ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.